ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶು ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಂ ಅಹಂ. ನಾನು ರುದ್ರರಲ್ಲಿ ಶಂಕರ, ಅಷ್ಟರುದ್ರರಲ್ಲಿ ಮತ್ತು ಏಕಾದಶ ರುದ್ರರಲ್ಲಿ ನಾನು ಶಂಕರ ಮಹಾದೇವ, ಮತ್ತು ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ಮತ್ತು ವಸುಗಳಲ್ಲಿ ನಾನೇ ಪಾವಕ ಅಂತಂದರೆ ಅಗ್ನಿ, ವಸುಗಳಲ್ಲಿ ನಾನೇ ಅಗ್ನಿ, ಮತ್ತು ಎಲ್ಲ ಶಿಖರಗಳಲ್ಲೂ ಮೇರು ಪರ್ವತ ನಾನೇ. ಅಂದರೆ ಭಗವಂತ ಇದು ವಿಭೂತಿ ವಿಸ್ತಾರ ಅಂತ. ಯಾವ ಯಾವ ರೀತಿ ಎಲ್ಲೆಲ್ಲಿ ಹೇಗೆ ಅಡಗಿಕೊಂಡಿದ್ದಾನೆ ಅಥವಾ ಅವನ ರೂಪವನ್ನು ನಾವು ಹೇಗೆ ನೋಡಬಹುದು ಅಂತಂದರೆ ಇದು ಉದಾಹರಣೆಗಳು. ಮೇರು ಪರ್ವತ ನೋಡಿದ ತಕ್ಷಣ ಅಬ್ಬಾ ಇಷ್ಟು ದೊಡ್ಡ ಪರ್ವತವೇ, ಆ ಮೇರು ಪರ್ವತದಿಂದಲೇ ಕ್ಷೀರ ಸಾಗರವನ್ನು ಮಂಥನ ಮಾಡಿದ್ದು, ಹೀಗಾಗಿ ಅಂತಹ ಮಹಾಪರ್ವತ ಅಂದರೆ ಹೌದು, ಆ ಭಾವನೆಯನ್ನು ನಮ್ಮಲ್ಲಿ ತರಿಸುವಂಥದ್ದು ಭಗವಂತನ ಸನ್ನಿಧಾನ ಇದ್ದರೆ ಮಾತ್ರ. ಹೀಗಾಗಿ ಕುಬೇರ, ಎಲ್ಲರೂ ಕೂಡ ಕುಬೇರನ ಯಂತ್ರಗಳನ್ನು ಇಟ್ಕೊಂಡು ಪೂಜೆಯನ್ನೆಲ್ಲ ಮಾಡ್ತಾರೆ. ಯಾಕೆ ಎಲ್ಲರೂ ಕೂಡ ಕುಬೇರನ್ನು ನಮಸ್ಕರಿಸ್ತಾರೆ? ಯಾಕೆ? ಅವನಲ್ಲಿ ಆ ದೈವಿ ಸನ್ನಿಧಾನ ಹೊಂದಿದೆ, ಅದು ಭಗವಂತನ ಆಶೀರ್ವಾದದಿಂದ ಪ್ರಾಪ್ತಿಯಾಗಿರುವಂಥದ್ದು. ಹೀಗಾಗಿ ಎಲ್ಲೆಡೆ ನಾವು ಅಬ್ಬಾ ಎಂತಹ ದೊಡ್ಡದಾದಂತಹ ಆಶ್ಚರ್ಯ ಇದು ಅಂತ, ಅಥವಾ ಎಂತಹ ರಮ್ಯವಾಗಿದೆ ಇದು, ಎಷ್ಟು ಒಳ್ಳೆಯದಿದು ಅಂತ ನಾವು ಏನೇನು ಅನ್ಕೋತೀವೋ ಅದೆಲ್ಲದರಲ್ಲೂ ಕೂಡ ಭಗವಂತನ ಸನ್ನಿಧಾನ ಇದೆ ಅಂತ ಅರ್ಥ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷದ್ದು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ, ಇಂದು ಭಾನುವಾರ ಚತುರ್ಥಿ ತಿಥಿ, ಹಾಗೂ ಇಂದು ಹಸ್ತ ನಕ್ಷತ್ರ 16ನೇ ತಾರೀಕು, ಇಂದು ನಾಗಚತುರ್ಥಿ. ಯಾರ್ಯಾರಿಗೆ ಅಣ್ಣಂದಿರಿದ್ದಾರೋ ಅಂತಹವರು ಇಂದು ಆ ತಂಗಿಯರು ಅಥವಾ ತಮ್ಮಂದಿರಿರುವಂತಹ ಅಕ್ಕಂದಿರು ಇಂದು ಉಪವಾಸವಿದ್ದು ಉಪ್ಪು ಇತ್ಯಾದಿಗಳನ್ನು ತಿನ್ನದೆ ಮತ್ತು ಸುಟ್ಟಂತಹ ಒಗ್ಗರಣೆ ಇತ್ಯಾದಿಗಳನ್ನು ಮಾಡದೆ ಬರೀ ಬೇಯಿಸಿದಂತಹ ಪದಾರ್ಥಗಳನ್ನು ತಿಂದು ಅಣ್ಣ ತಮ್ಮಂದಿರಿಗೆ ಬೆನ್ನು ಪೂಜೆಯನ್ನು ಇವತ್ತು ಮಾಡಬೇಕು. ಬೆನ್ನಲ್ಲಿ ಹಾಲನ್ನು ಎರೆದು, ನೀನು ತಂಪಾಗಿ ಚೆನ್ನಾಗಿರು, ನನ್ನನ್ನು ಅನುಕಾಲ ನೀನು ರಕ್ಷಿಸು ಅಂತ ಅಣ್ಣನಲ್ಲಿ ಇವತ್ತು ಕೇಳಿಕೊಂಡು ಅಣ್ಣನ ಆಶೀರ್ವಾದವನ್ನು ಪಡೆಯಬೇಕು. ತಮ್ಮನಿಗೆ ಆಶೀರ್ವಾದ ಮಾಡಿ ಉಡುಗೊರೆಗಳನ್ನು ಕೊಡುವಂಥದ್ದು ನಮ್ಮ ವಾಡಿಕೆ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಹಸ್ತ ನಕ್ಷತ್ರ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಶತ್ರುನಾಶ, ಶತ್ರುಗಳು ಹಿಮ್ಮೆಟ್ಟಿದ್ದಾರೆ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಆರೋಗ್ಯದಲ್ಲಿ ಸುಧಾರಣೆ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ಹಾಗೂ ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಇಂದು ಮನಸ್ಸಿಗೆ ಸ್ವಲ್ಪ ಕಷ್ಟವಾಗಬಹುದು. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಆದರೂ ಕೂಡ ತಾಯಿಯ ಆರೋಗ್ಯ, ಮನೆಯಲ್ಲಿ ಇರುವಂತಹ ನೆಮ್ಮದಿ, ಇವುಗಳ ಬಗ್ಗೆ ಸ್ವಲ್ಪ ತೊಂದರೆಯಾಗಬಹುದು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮ ಇತ್ಯಾದಿಗಳಲ್ಲಿ, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇಂದು ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಜಯ. ಸಿಂಹರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಗಮನವನ್ನು ಕೊಡ್ತೀರಿ, ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಮೂಡುತ್ತೆ. ಕನ್ಯಾ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ವೈಮನಸ್ಯ ತೊಂದರೆ ಎಲ್ಲ ಬಗೆಹರಿದು ಇಂದು ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹೀಗಾಗಿ ಇಂದು ಮಿತ್ರತ್ವಗಳಲ್ಲಿ ಹಾಗೂ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಲ್ಲಿ ಯಾರ ಸಹಕಾರವೂ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಲ್ಲಿ ಇಂದು ಜಯ ಪ್ರಾಪ್ತಿ. ಹಾಗೂ ಯಾರ್ಯಾರಿಗೆ ಬಿಸ್ನೆಸ್ ಇತ್ಯಾದಿಗಳನ್ನು, ಕನ್ಸಲ್ಟಿಂಗ್ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಇಂದು ಮಿತ್ರರಿಂದ ಧನಲಾಭ. ಧನು ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ನೋಡುವಂತಹ ದಿವಸ. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದವಿಲ್ಲದೆ ಭಾಗ್ಯ ಕೆಲಸ ಮಾಡೋದಿಲ್ಲ. ಹೀಗಾಗಿ ಪ್ರಾರ್ಥನೆ ಇಂದು ಅವಶ್ಯಕ. ಕುಂಭರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶಕರವಾದಂತಹ ದಿವಸ, ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದ ಮತ್ತು ಯಾರಿಂದಲೂ ಇಂದು ಸಹಕಾರ ಇರೋದಿಲ್ಲ. ಮೀನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ದಾಂಪತ್ಯ ಮಿತ್ರತ್ವಗಳಲ್ಲಿ ಯಶಸ್ಸು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯ.